ಮತ್ತೊಂದ್ ಕಡೆ ಸ್ಮೃತಿ ಮಂದಾನ ಹಾಗೆ ಪಲಾಶ್ ಮುಚ್ಚಲ್ ಅವರ ಮದುವೆ ರದ್ದಾಗಿದೆ ಅನ್ನುವಂಥದ್ದನ್ನ ಸ್ವತಃ ಭಾರತ ಮಹಿಳಾ ತಂಡದ ಉಪನಾಯಕಿ ಕೂಡ ಆಗಿರುವ ಸ್ಮೃತಿ ಮಂದಾನ ಅವರು ಖಚಿತಪಡಿಸಿದ್ದಾರೆ. ಸೊ ಸಾಮಾಜಿಕ ಜಾಲತಾಣದಲ್ಲಿ ಅವರು ವಿಚಾರವನ್ನ ಪ್ರಸ್ತಾಪ ಮಾಡಿದ್ದಾರೆ. ಅವ್ರು ಹೇಳ್ಕೊಂಡಿದ್ದಾರೆ, ಪಾಪ ಕೆಲ ವಾರಗಳಿಂದ ನನ್ನ ಜೀವನದ ಬಗ್ಗೆ ಬಹಳಷ್ಟು ಊಹಾಪೋಹಗಳು ಹರಿದಾಡ್ತಾ ಇದೆ. ನಾನು ಬಹಳ ಖಾಸಗಿಯಾಗಿರೋದಕ್ಕೆ ಪ್ರಯತ್ನ ಪಡ್ತೀನಿ ಇಂಥ ವಿಚಾರಗಳಲ್ಲೆಲ್ಲ. ಅದು ನೀವು ರೆಸ್ಪೆಕ್ಟ್ ಮಾಡಬೇಕು. ಇಂಥ ಟೈಮಲ್ಲಿ ನಾನು ಮಾತನಾಡುವಂಥದ್ದು ಮುಖ್ಯ ಅಲ್ಲ. ಆದರೆ ನಾನು ಏನಾಗಿದೆ ಅನ್ನುವಂಥದ್ರ ಬಗ್ಗೆ ಈಗ ಹೇಳ್ಕೊಳ್ಳೋಕ್ಕಾಗಲ್ಲ. ಬಟ್ ಮದುವೆಯನ್ನ ನಾವು ರದ್ದು ಮಾಡಿದ್ದೀವಿ ಅನ್ನುವಂಥದ್ದನ್ನು ಅವರು ಕ್ಲಿಯರ್ ಆಗಿ ಉಲ್ಲೇಖ ಮಾಡಿದ್ದಾರೆ. ಮ್ಯಾರೇಜ್ ಹ್ಯಾಸ್ ಬಿನ್ ಕಾಲ್ಡ್ ಆಫ್ ಅನ್ನುವಂಥದ್ದನ್ನು ಅವರು ಕ್ಲಿಯರ್ ಆಗಿ ಉಲ್ಲೇಖ ಮಾಡಿದ್ದಾರೆ. ಅಲ್ಲಿಗೆ ಮದುವೆ ರದ್ದಾಗಿದೆ ಅನ್ನುವಂಥದ್ದನ್ನ ಅಧಿಕೃತವಾಗಿ ಸ್ಮೃತಿ ಮಂದಾನ ಅವರು ಹೇಳಿದ್ದಾರೆ. ಸೊ ಸ್ಮೃತಿ ಮಂದಾನ ಹಾಗೆ ಪಲಾಶ್ ಮುಚ್ಚಲ್ ಅವರ ನಡುವೆ ಕಳೆದ ವಾರ ಮದುವೆ ಆಗಬೇಕಾಗಿತ್ತು 15 ದಿವಸದ ಹಿಂದೆ. ಆದರೆ ಕೊನೆ ಹಂತದ ಕೆಲ ಗೊಂದಲಗಳಿಂದಾಗಿ ಮದುವೆಗೆ ಸ್ಮೃತಿ ಮಂದಾನ ಅವರು ಮುಂದಾಗಲಿಲ್ಲ ಅಥವಾ ಹಿಂದೇಟ್ ಹಾಕಿದ್ರು ಅನ್ನುವಂಥದ್ದೆಲ್ಲ ಗೊತ್ತಾಗಿರುವಂಥದ್ದು ಸಂಗತಿ. ಇನ್ನೇನು ತಾಳಿ ಕಟ್ಟೋ ಸಮಯ ಅಷ್ಟೇ ಇದ್ದಿದ್ದು, ಆದರೆ ಅವತ್ತೇ ಮದುವೆ ನಿಂತು ಹೋಗಿತ್ತು. ಅದು ಅವತ್ತಿಂದನೂ ಕೂಡ ಅವರು ಇದ್ರ ಬಗ್ಗೆ ಎಲ್ಲೂ ಮಾತಾಡಿರಲಿಲ್ಲ. ಮೊನ್ನೆ ಒಂದು ವಿಡಿಯೋದಲ್ಲಿ ಅವರ ಎಂಗೇಜ್ಮೆಂಟ್ ರಿಂಗ್ ಕೂಡ ಬೆರಳಲ್ಲಿ ಇರಲಿಲ್ಲ ಅನ್ನುವಂಥದ್ದು ಭಾಳ ಸುದ್ದಿ ಆಗಿತ್ತು. ಈಗ ಮದುವೆ ರದ್ದು ಮಾಡಿರುವಂಥ ವಿಚಾರವನ್ನು ಅವರು ಅಧಿಕೃತವಾಗಿ ಘೋಷಣೆ ಮಾಡಿದ್ದಾರೆ.